ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ್ ಇನಾಮದಾರ್. ಈ ಒಂದು ವಿಡಿಯೋದೊಳಗೆ ತಮಗೆ ಸಾಮಾನ್ಯ ವಿಜ್ಞಾನ ಅಂತಕ್ಕಂಥ ಕಾನ್ಸೆಪ್ಟ್ನಲ್ಲಿ ಕೆಲವೊಂದಿಷ್ಟು ಮುಖ್ಯವಾದ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ. ತಾವೆಲ್ಲ ನನ್ನೊಂದಿಗೆ ಕನೆಕ್ಟ್ ಇರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ವಿಡಿಯೋಗಳನ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫ್ರೆಂಡ್ಸ್ಗಳಿಗೂ ವಿಡಿಯೋ ಲಿಂಕ್ಗಳನ್ನು ಕಳಿಸ್ರಿ ಅಂತಕ್ಕಂಥ ಮನವಿಯನ್ನು ತಮ್ಮಲ್ಲಿ ಮಾಡಿಕೊಳ್ತಾ ಇವತ್ತಿನ ಕ್ಲಾಸನ್ನು ಪ್ರಾರಂಭಿಸೋಣ. ಒಂದನೇ ಪ್ರಶ್ನೆ ಏನಪ್ಪ ಅಂತಂದ್ರೆ, ಭೂಮಿಯಂತೆ ಮತ್ತೊಂದು ಯಾವ ಆಕಾಶಕಾಯದಲ್ಲಿ ಜ್ವಾಲಾಮುಖಿ ಉಂಟಾಗುತ್ತದೆ? ನೋಡ್ರಿ, ಜ್ವಾಲಾಮುಖಿಗಳು ಭೂ ಆಳದಲ್ಲಿರ್ತಕ್ಕಂಥ ಲಾವಾರಸವು ಸ್ಫೋಟಗೊಂಡು ಹೊರಬರ್ತಕ್ಕಂಥ ಕ್ರಿಯೆ ಜ್ವಾಲಾಮುಖಿ. ಹೌದಾ? ಹೀಗೆ ಜ್ವಾಲಾಮುಖಿ ಅಂತಕ್ಕಂಥದ್ದು ಭೂಮಿಯಲ್ಲಿ ಮಾತ್ರ ಸಂಭವಿಸ್ತದೆ ಅಂತಕ್ಕಂಥ ಒಂದು ಮಾತು ನಮಗೂ ಗೊತ್ತದೆ, ನಿಮಗೂ ಗೊತ್ತದೆ. ಆದರೆ ಈ ಒಂದು ಸೌರವ್ಯೂಹದಲ್ಲಿ ಮತ್ತು ಯಾವುದಾದ್ರೂ ಆಕಾಶಕಾಯದಲ್ಲಿ ಜ್ವಾಲಾಮುಖಿ ಅಂತಕ್ಕಂಥದ್ದು ಇದೆಯಾ, ಅಥವಾ ಸ್ಫೋಟಗೊಳ್ತಕ್ಕಂಥ ಜ್ವಾಲಾಮುಖಿ ಏನಿದೆ ಆ ರೀತಿ ಜ್ವಾಲಾಮುಖಿಗಳು ಇದಾವ ಅಂತೇಳಿ ಪ್ರಶ್ನೆ. ಎಸ್, ದಟ್ ಈಸ್ ರೈಟ್. ಭೂಮಿಯಂತೆ ಜ್ವಾಲಾಮುಖಿ ಯಾವ ರೀತಿ ಸಂಭವಿಸ್ತದೆ ಭೂಮಿ ಒಳಗೆ, ಅದೇ ರೀತಿಯಾಗಿ ಸೌರವ್ಯೂಹದಲ್ಲಿ ಗುರುಗ್ರಹದ ಉಪಗ್ರಹವಾಗಿರ್ತಕ್ಕಂಥ ಐಯೋ ಅಂತಕ್ಕಂಥದ್ರೊಳಗೆ ಜ್ವಾಲಾಮುಖಿ ಕೂಡ ಸಂಭವಿಸ್ತದೆ. ಇದರ ಮೇಲ್ಮೈ ಒಳಗೆ ಅನೇಕ ಜೀವಂತ ಜ್ವಾಲಾಮುಖಿಗಳು ಇರುವುದನ್ನು ನಾವು ಕಾಣಬಹುದಾಗಿದೆ. ಸೌರವ್ಯೂಹದಲ್ಲಿ ಭೂಮಿಯನ್ನು ಬಿಟ್ಟರೆ ಅಯೋ ಉಪಗ್ರಹದಲ್ಲಿ ಮಾತ್ರ ಜ್ವಾಲಾಮುಖಿ ಕಂಡು ಬರ್ತದೆ. ಯಾಕಂದರೆ ಇದನ್ನು ಕಂಡುಹಿಡಿದವರು ಯಾರು? ಗೆಲಿಲಿಯೋ ಅವರು 1610ರಲ್ಲಿ ಸೌರವ್ಯೂಹದ ಅತಿ ದೊಡ್ಡ ಗ್ರಹವಾಗಿರ್ತಕ್ಕಂಥ ಗುರುಗ್ರಹದ 4 ಉಪಗ್ರಹಗಳಾದ ಗ್ಯಾನಿಮೇಡ್, ಅಯೋ, ಯುರೋಪ್, ಕ್ಯಾಸ್ಟಿನೋಗಳನ್ನು ಪತ್ತೆ ಹಚ್ಚಿದ್ರು. ಅದ್ರಾಗ ಅಯೋದರಲ್ಲಿ ಮಾತ್ರ ಏನದಪ್ಪ ಅಂತ ಜೀವಂತ ಜ್ವಾಲಾಮುಖಿಗಳು ಇರುವುದು ನಮ್ಮ ಕಣ್ಣಿಗೆ ಕಾಣ್ತದೆ. ಇದು ಭೂಮಿಯಂತೆ ಮತ್ತೊಂದು ಯಾವ ಆಕಾಶದಲ್ಲಿ ಜ್ವಾಲಾಮುಖಿ ಅದ ಅಂತ ಅನ್ನೋದನ್ನು ನಾವು ಕಂಡುಹಿಡಿದ್ವಿ ಅಥವಾ ವಿಚಾರ ಮಾಡಿದ್ವಿ. ಈಗ ಪೆರಿಸ್ಕೋಪನ್ನು ಎಲ್ಲಿ ಬಳಸ್ತಾರೆ ಅಂತಕ್ಕಂಥ ಪ್ರಶ್ನೆ ಇದೆ. ಪೆರಿಸ್ಕೋಪನ್ನು ಎಲ್ಲಿ ಬಳಸ್ತಾರೆ? ಪೆರಿಸ್ಕೋಪ್ ಅಂತಕ್ಕಂಥದ್ದು ನೋಟದ ನೇರಕ್ಕಲ್ಲದೆ ಅಥವಾ ಬೇರೆ ಬೇರೆ ಎತ್ತರದಲ್ಲಿರ್ತಕ್ಕಂಥ ದೃಶ್ಯಗಳನ್ನು ನೋಡಲಿಕ್ಕೆ, ಬೇರೆ ಬೇರೆ ಎತ್ತರದಲ್ಲಿರ್ತಕ್ಕಂಥ ದೃಶ್ಯವನ್ನು ನೋಡೋ ಸಲುವಾಗಿ ಪೆರಿಸ್ಕೋಪನ್ನು ಬಳಸ್ತಾರೆ. ಪೆರಿಸ್ಕೋಪನ್ನು ವಿರುದ್ಧ ದಿಕ್ಕಿನೊಳಗೆ 90 ಡಿಗ್ರಿಯಷ್ಟು 2 ಬಾರಿ ಭಾಗಿಸಿದಾಗ ಒಂದು ಕೊಳವೆ ಅಂತ ಇರ್ತದೆ. ಒಂದು ಕೊಳವೆ ಹೆಂಗಿರ್ತದೆ, 90 ಡಿಗ್ರಿ ಹಂಗೆ 2 ಬಾರಿ ಭಾಗಿಸಿ ಇದರ ಒಂದು ಸಮತಲ ದರ್ಪಣಗಳನ್ನು ಕೊಳವೆಯ ಒಂದು ಸಮತಲದಲ್ಲಿ 45 ಡಿಗ್ರಿ ಕೋನದಲ್ಲಿ ಇರುವಂತೆ ಜೋಡಿಸಿರ್ತಾರೆ. ಸಬ್ಮರೀನು ಹಾಗೂ ಈ ಒಂದು ಗೋಡೆ ಇನ್ನೊಂದು ಬದಿಯ ದೃಶ್ಯವನ್ನು ನೋಡುವ ಸಲುವಾಗಿ ಪೆರಿಸ್ಕೋಪನ್ನು ಬಳಸ್ತಾರೆ. ವಿಶೇಷವಾಗಿ ಏನಪ್ಪ ಅಂತಂದ್ರೆ, ನೋಟದ ನೇರಕ್ಕಲ್ಲದೆ ಬೇರೆ ಬೇರೆ ಎತ್ತರದಲ್ಲಿರ್ತಕ್ಕಂಥ ದೃಶ್ಯಗಳನ್ನು ನೋಡುವ ಸಲುವಾಗಿ ಪೆರಿಸ್ಕೋಪನ್ನು ಬಳಸ್ತಾರೆ. ವಿಶೇಷವಾಗಿ ಎಲ್ಲಿ ಬಳಸ್ತಾರಪ್ಪ ಅಂದ್ರೆ ಸಬ್ಮರೀನ್ ಒಳಗೆ ಇದನ್ನು ಬಳಸ್ತಾರೆ. ಹೌದಾ? ಈಗ ನೆಕ್ಸ್ಟ್ ಪ್ರಶ್ನೆ ಯಾವುದು? ಕಾಮನ ಬಿಲ್ಲು ಅರ್ಧ ಬಾಗಲು ಕಾರಣ ಏನು ತಿಳಿಸ್ತೀವಿ. ನೋಡ್ರಿ, ಕಾಮನ ಬಿಲ್ಲು ನೋಡಿ ನಾವು ಅದು ಅರ್ಧ ಬಾಗಲಿಕ್ಕೆ ಕಾರಣ ಏನು ಅಂತಕ್ಕಂಥ ಪ್ರಶ್ನೆ. ಕಾಮನ ಬಿಲ್ಲು ಅರ್ಧ ವೃತ್ತಾಕಾರದೊಳಗೆ ಇರ್ತದೆ. 180 ಡಿಗ್ರಿ ಒಳಗೆ ಅದು ಒಂದು ರೀತಿ ಕಾಣ್ತದೆ ನಮ್ಮ ಕಣ್ಣಿಗೆ, ಅಥವಾ ಅರ್ಧ ವೃತ್ತಾಕಾರದೊಳಗೆ ಇರ್ತದೆ. ಮಳೆ ಬಿಲ್ಲು ಅಂತಕ್ಕಂಥದ್ದು ಸೂರ್ಯನ ಕಿರಣಗಳು ಮಳೆಯ ಹನಿಗಳಿಂದ ವಿಭಜನೆಗೊಂಡು ಪ್ರತಿಫಲಿಸಿದಾಗ ಉಂಟಾಗ್ತದೆ ಅನ್ನೋ ವಿಷಯ ನಮಗೂ ಗೊತ್ತು, ನಿಮಗೂ ಗೊತ್ತು. ಹೌದಾ? ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಕಾಮನ್ ಬಿಲ್ಲು ಉಂಟಾಗ್ತದೆ. ಹೌದು, ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಕಾಮನ್ ಬಿಲ್ಲು ಅಂತಕ್ಕಂಥದ್ದು ಉಂಟಾಗ್ತದೆ. ಸೂರ್ಯನ ಪತನ ಕಿರಣವು 42 ಡಿಗ್ರಿ ಕೋನದಷ್ಟು ಬಾಗ್ತದೆ. ಇಂಥ ಬಾಗುವಿಕೆಯಿಂದಾಗಿ ಕಾಮನ ಬಿಲ್ಲು ಅರ್ಧ ವೃತ್ತಾಕಾರವಾಗಿ ಮೂಡ್ತದೆ. ಹೌದಾ? ಸೂರ್ಯನ ನೆತ್ತಿಯ ಮೇಲೆ ಏನಾರು ಬಿದ್ದು, ಈ ಒಂದು ಕಾಮನ್ ಬಿಲ್ಲು ಸೂರ್ಯನ ನೆತ್ತಿ ಮೇಲೆ ಇದ್ದು ಮಳೆ ನೀರು ಬಿದ್ದಾಗ ಕಾಮನ್ ಬಿಲ್ ಅಂತಕ್ಕಂಥದ್ದು ಸಂಪೂರ್ಣ ವೃತ್ತಾಕಾರವಾಗಿ ಕೂಡ ನಾವು ಕಾಣಬಹುದು. ಆದರೆ ಅದೇನಾಗ್ತದೆ, ವಿಶೇಷವಾಗಿ ಸೂರ್ಯನ ವಿರುದ್ಧ ದಿಕ್ಕು ನಾವು ಕಾಣ್ತದೆ, ಹಾಗೂ ಸೂರ್ಯನ ಪತನ ಕಿರಣ 42 ಡಿಗ್ರಿಯಷ್ಟು ಬಾಗಿರೋದ್ರಿಂದಾಗಿ ಕಾಮನ್ ಬಿಲ್ಲು ಅರ್ಧ ಬಾಗಿದ ರೀತಿಯಲ್ಲಿ ನಮಗೆ ಕಾಣ್ತದೆ. ನೆಕ್ಸ್ಟ್, ಜೈವಿಕ ಇಂಧನ, ಬಯೋಫ್ಯೂವಲ್ ಅಂತ ಕರಿತೀವಿ. ಅಷ್ಟೇ ಕೊಟ್ಟೆನ, ಎಂದರೇನು, ಉಪಯೋಗ ಏನು, ಅವೇನು ಕೊಡಲಿಲ್ಲ. ಯಾಕಂದರೆ ಅದ್ರ ಬಗ್ಗೆ ಸ್ವಲ್ಪ ಸವಿಸ್ತಾರ ತಿಳ್ಕೊಳ್ಳೋಣ. ಇವತ್ತು ನೋಡ್ರಿ, ನಾನು ಮೊದಲೇ ಹೇಳಿದೆ, ನವೀಕರಿಸಬಹುದಾದ ನವೀಕರಿಸಲಾಗದಂಥ ಒಂದು ಸಂಪನ್ಮೂಲಗಳು, ವಿಶೇಷವಾಗಿ ಪೆಟ್ರೋಲ್, ಡೀಸೆಲ್ಗಳೆಲ್ಲ ನವೀಕರಿಸಲು ಆಗದೇ ಇರತಕ್ಕಂಥ ಸಂಪನ್ಮೂಲಗಳು. ಅದರಲ್ಲಿ ವಿಶೇಷವಾಗಿ ಡೀಸೆಲ್. ಈ ರೀತಿ ಡೀಸೆಲ್ಗೆ ಪರ್ಯಾಯವಾಗಿ ಇವತ್ತೇನು ಮಾಡ್ಕೊತಾರಪ್ಪ ಅಂದರೆ ಜೈವಿಕ ಇಂಧನವನ್ನು ಬಳಸ್ತಾ ಇದ್ದಾರೆ. ಇತ್ತೀಚೆಗೆ ಭಾರತೀಯ ವಿಜ್ಞಾನ ಸಂಸ್ಥೆ ಏನಿದೆ, ಆ ಒಂದು ವಿಜ್ಞಾನ ಸಂಸ್ಥೆಯ ವಿಜ್ಞಾನಿಗಳು ಜೈವಿಕ ಇಂಧನಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದಿಷ್ಟು ಸಂಶೋಧನೆಯನ್ನು ನಡೆಸಿ ಸಫಲರು ಕೂಡ ಆಗಿದ್ದಾರೆ. ಜಟ್ರೋಪ ಅಂತಕ್ಕಂಥ ಸಸ್ಯವರ್ಗ, ಆಮೇಲೆ ಹೊಂಗೆ ಮರ ಅಂತಕ್ಕಂಥ ಸಸ್ಯ. ಜಟ್ರೋಪ ಅಂತಕ್ಕಂಥ ಸಸ್ಯವನ್ನು ಅದರ ಬೀಜಗಳಿಂದ ಪಡೆಯಲಾಗಿರ್ತಕ್ಕಂಥ ತೈಲದಿಂದ ಡೀಸೆಲ್ಗೆ ಪರ್ಯಾಯವಾಗಿ ನಾವೇನು ಮಾಡ್ತೀವಿ, ಇಂಧನವನ್ನಾಗಿ ಬಳಸ್ತಾ ಇದ್ದೇವೆ. ಜಟ್ರೋಪ ಸಸ್ಯದಿಂದ ತೆಗೆದುಕೊಂಡಿರ್ತಕ್ಕಂಥ ತೈಲದ ಮೂಲಕ ಅದನ್ನು ಡೀಸೆಲ್ ಬದಲಿಯಾಗಿ ನಾವು ಅದನ್ನು ಮಾಡ್ತೀವಿ, ಬಳಸ್ತಾ ಇದ್ದೇವೆ. ಇದನ್ನು
ಇಂಧನವಾಗಿ ಪರಿವರ್ತನೆ ಮಾಡಬೇಕಾದ್ರೆ ಏನಾಗ್ತದಪ್ಪ, ತೈಲವನ್ನು ವಾಣಿಜ್ಯ ಪ್ರಕ್ರಿಯೆಗಳ ಮೂಲಕ ವಾಣಿಜ್ಯ ಬಳಕೆ ಇಂಧನವನ್ನಾಗಿ ಅಲ್ಲಿ ಬಳಕೆ ಮಾಡಬೇಕಾದ್ರೆ ಅಥವಾ ಪರಿವರ್ತಿಸಬೇಕಾದ್ರೆ ಟ್ರಾನ್ಸ್ ಎಸ್ಟೋರಿಫಿಕೇಶನ್ ಅಂತಕ್ಕಂಥ ಕ್ರಿಯೆ ಅದು. ಆ ಕ್ರಿಯೆಗೆ ಟ್ರಾನ್ಸ್ ಎಸ್ಟೋರಿಫಿಕೇಶನ್ ಅಂತ ಕರಿತೀವಿ. ಆ ಕ್ರಿಯೆ ನಡೆದಾಗ ಆ ಒಂದು ಬೀಜಗಳೇನದಾವ ಇಂಧನವಾಗಿ ಪರಿವರ್ತನೆ ಆಗ್ತವೆ. ಇಂಥ ಒಂದು ಜಟ್ರೋಪ ಸಸ್ಯ ಇದನ್ನೇ ಯಾಕೆ ಅವರು ನಮ್ಮ ತೈಲಕ್ಕೆ ಉಪಯೋಗ ಆಗ್ಬೋದು, ಇಂಧನವಾಗಿ ಬಳಕೆ ಆಗ್ಬೋದು ಅಂತ ನೋಡಿದ್ರಂದರೆ, ಇದು ಅತ್ಯಂತ ವೇಗವಾಗಿ ಬೆಳೀತಕ್ಕಂಥ ಸಸ್ಯ. ಆಮೇಲೆ ಇದು ಎಂಥ ಬರದ ಪರಿಸ್ಥಿತಿಯಲ್ಲೂ ಕೂಡ ಇದೇನಾಗ್ತದೆ ಅಂದರೆ ಪ್ರಾಣಿಗಳು ಇದನ್ನು ತಿನ್ನೋದಿಲ್ಲ, ಈ ಸಸ್ಯವನ್ನು ತಿನ್ನೋದಿಲ್ಲ. ಇದು ಎಲ್ಲ ಬಗೆಯ ಮಣ್ಣಿನಲ್ಲಿ ಕೂಡ ಬೆಳಿಬೋದಂಥ ಸಸ್ಯ. ಇದನ್ನು ವಿಶೇಷ ಏನಪ್ಪ ಅಂತಂದರೆ ಇದು ಕೃಷಿಯ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಇದು ಬೆಳೀಲಿಕ್ಕೆ ಸಾಧ್ಯ ಇದೆ. ಸಸ್ಯದ ಬೀಜದಿಂದ ಕಾಂಡದ ತುಂಡುಗಳಿಂದ ನೇರವಾಗಿ ಇದನ್ನು ಬೆಳೀಲಿಕ್ಕೆ ಸಾಧ್ಯ ಇದೆ. ಜಟ್ರೋಪ ಸಸ್ಯಗಳು ರೈತರ ಬೆಳೆಯುವಂತೆ ಉತ್ತೇಜಿಸುವ ಒಂದು ಯೋಜನೆಯನ್ನು ಕೂಡ ಕರ್ನಾಟಕ ಸರ್ಕಾರ ಜಾರಿಗೆ ಕೂಡ ತಂದಿದೆ. ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಂತಂತಂದ್ರೆ, ಈ ಒಂದು ಬೆಳೆದಿರ್ತಕ್ಕಂಥ ಸಸ್ಯಗಳ ಒಂದು ಬೆಳೆ ಏನಿದೆ ಆ ಬೀಜವನ್ನು ಏನು ಮಾಡ್ತದೆ ಅಂತಂದ್ರೆ ತಾನೇ ಹಣ ನೀಡಿ ಖರೀದಿ ಮಾಡ್ತದೆ. ಅಷ್ಟೇ ಅಲ್ಲದೆ ಹೊಂಗೆ ಮರವು ಕೂಡ ಜೈವಿಕ ಇಂಧನ ತಯಾರಿಕೆಯಲ್ಲಿ ಬಳಸ್ತಕ್ಕಂಥ ಮತ್ತೊಂದು ಸಸ್ಯ ಅಂತ ಹೇಳ್ಬೋದು. ಹೀಗೆ ಸಸ್ಯಗಳಿಂದ ಪಡೆದಿರತಕ್ಕಂಥ ಜೈವಿಕ ಇಂಧನವನ್ನು ಇಂದು ಹಲವಾರು ಸಾರಿಗೆ ಸಂಸ್ಥೆಗಳಲ್ಲಿ ಬಳಸ್ತಾ ಇದ್ದಾರೆ. ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ವಾಹನಗಳು ಕೂಡ ಬಯೋಡೀಸೆಲನ್ನು ಬಳಸ್ತಾ ಇದ್ದಾವೆ ಅಂತಕ್ಕಂಥ ಮಾಹಿತಿ ಇದೆ. ಹೌದಾ? ಈ ರೀತಿಯಾಗಿ ಬಯೋಫ್ಯೂಲ್ ಯೂಸ್ ಮಾಡೋದ್ರಿಂದ ಏನು ಲಾಭ ಅಂತಂದರೆ ಕಡಿಮೆ ಪ್ರಮಾಣದ ವಾಯು ಮಾಲಿನ್ಯ, ಹಾಗೆ ನವೀಕರಿಸಲಾಗದೇ ಇರತಕ್ಕಂಥ ವಸ್ತುಗಳಿಗೆ ಪರ್ಯಾಯವಾಚಿಯಾಗಿರ್ತಕ್ಕಂಥ ಒಂದು ಇಂಧನದ ಒಂದು ಕ್ರೋಢೀಕರಣ ಇಲ್ಲಿ ಪ್ರಾರಂಭವಾಗಿದೆ. ಹಾಗಾಗಿ ಜಟ್ರೋಪ ಮತ್ತು ಹೊಂಗೆ ಮರ ಸಸ್ಯಗಳಿಂದ ಇವತ್ತು ನಾವು ಬಯೋಫ್ಯೂಲ್ಸ್ಗಳನ್ನು ಪಡಿತಾ ಇದ್ದೀವಿ. ಇದರಿಂದ ಇಷ್ಟೊಂದು ವಿಚಾರಗಳು ಹಾಗೂ ಉಪಯೋಗಗಳು ಇದ್ದಾವೆ. ಆದಮೇಲೆ ನನ್ನ ನೆಕ್ಸ್ಟ್ ವಿಡಿಯೋದಾಗ ನಾನು ಮತ್ತೊಂದಿಷ್ಟು ವಿಚಾರವನ್ನು ತೆಗೆದುಕೊಂಡು ಬರ್ತೇನೆ. ಅದಕ್ಕೆ ತಾವು ನೋಡಬೇಕು, ನನ್ನೊಂದಿಗೆ ಕನೆಕ್ಟ್ ಇರಬೇಕು. ನಾನು ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ವಿಡಿಯೋಗಳ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫ್ರೆಂಡ್ಸ್ಗಳಿಗೂ ವಿಡಿಯೋ ಲಿಂಕ್ಗಳನ್ನು ಕಳಿಸ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಕ್ಲಾಸನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.